ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಸೈನ್ಸ್ ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ಬರ್ಡ್ ಅಂದರೆ ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ 1 ಭಾವೈಕ ಪ್ರಶ್ನೆಗಳು MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಬ್ಸರ್ವೇಷನ್ ಆಫ್ ಡಿಫ್ರೆಂಟ್ ಎನಿಮಲ್ಸ್. ಲಾಸ್ಟ್ ಪಾರ್ಟ್ 1ಅಲ್ಲಿ ಅಬ್ಸರ್ವೇಷನ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಅಂದರೆ ವಿವಿಧ ಸಸ್ಯಗಳ ವೀಕ್ಷಣೆಯನ್ನು, ಅದ್ರ ಬಗ್ಗೆ ಕ್ವಶನ್ಸನ್ನು ತಿಳ್ಕೊಂಡಿದ್ವಿ. ಇವತ್ತು ವಿವಿಧ ಪ್ರಾಣಿಗಳ ವೀಕ್ಷಣೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಕ್ವಶನ್ಸನ್ನು ನಾನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಲೈನ್ ಟು ಲೈನ್ ಸ್ಟಡಿ ಮಾಡಿ ಕ್ವಶನ್ಸನ್ನು ತೆಗೆದಿರೋದು. ಯೂಶ್ವಲಿ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ, CETಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನೀವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ದ ಫಸ್ಟ್ ಕ್ವಶನ್ ಈಸ್ ದ ಪ್ಲೇಸ್ ವೇರ್ ದ ಕ್ರೌ ಲೀವ್ ಇನ್. ಕಾಗೆ ವಾಸಿಸುವ ಸ್ಥಳ ಯಾವುದು? ಲ್ಯಾಂಡ್, ಟ್ರೀ, ವಾಟರ್, ಆಲ್ ಆಫ್ ದಿ ಎಬೋ. ಕಾಗೆ ವಾಸಿಸುವ ಸ್ಥಳ ಭೂಮಿ ಮೇಲೆ, ಟ್ರೀ ಮರದ ಮೇಲೆ, ಸಿ ವಾಟರ್ ನೀರಿನ ಮೇಲೆ, ಎಲ್ಲವೂ ಅಂತ ಇದೆ. ಎಲ್ಲಿ ಅಂತ ಆನ್ಸರ್ ಮಾಡಿ. ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಕ್ವಶನ್. ವಿಚ್ ಇನ್ಸೆಕ್ಟ್ಸ್ ಹ್ಯಾವ್ 6 legs? ಯಾವ ಕೀಟ 6 ಕಾಲುಗಳನ್ನು ಹೊಂದಿದೆ? ಆ್ಯಂಟ್ ಅಂದರೆ ಇರುವೆ, ಸ್ಪೈಡರ್ ಜೇಡ, ಸ್ಕಾರ್ಪಿಯನ್ ಚೇಳು, ಮೈಟ್ಸ್ ಅಂದರೆ ಹುಳಗಳು. ಇದರಲ್ಲಿ ಯಾವುದು 6 ಕಾಲುಗಳನ್ನು ಹೊಂದಿರುವಂತಹ ಕೀಟ ಅಂತ ಆನ್ಸರ್ ಮಾಡಬೇಕು. ಸಿ ದ ಥರ್ಡ್ ಕ್ವಶನ್. ದ ಅನಿಮಲ್ಸ್ ಈಟ್ ಓನ್ಲಿ ಗ್ರಾಸಸ್ ಆ್ಯಂಡ್ ಲೀವ್ಸ್ ಆರ್. ಯಾವ ಪ್ರಾಣಿ ಹುಲ್ಲು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತೆ? ಕ್ರೌ ಅಂದರೆ ಕಾಗೆ, ಬಿ ಆ್ಯಂಟ್ ಅಂದರೆ ಇರುವೆ, ಸಿ ಕೌ ಅಂದರೆ ಹಸು, ಇನ್ಸೆಕ್ಟ್ ಅಂದರೆ ಕೀಟ. ಈ 4ರಲ್ಲಿ ಯಾವುದು ಬರೀ ಹುಲ್ಲು ಮತ್ತು ಎಲೆಗಳನ್ನು ತಿಂದು ಬದುಕುತ್ತೆ ಅಂತ ಆನ್ಸರ್ ಮಾಡಬೇಕು. ಫೋರ್ತ್ ಒನ್. ಎನಿಮಲ್ಸ್ ಲೀವ್ಸ್ ಇನ್ ಬರ್ರೋಸ್ ಆರ್. ಸಸ್ಯಗಳು ಯಾವ ಪ್ರಾಣಿಗಳು ಬಿಲಗಳಲ್ಲಿ ಬದುಕುತ್ತವೆ? ಬರ್ರೋಸ್ ಅಂದರೆ ಬಿಲಗಳು, ಗುಂಡಿ ತೊಡಿ ಗೂಡೊಳಗೆ ಬದುಕುತ್ತವಲ್ಲ ಅದನ್ನು ಬಿಲ ಅಂತೀವಿ. ಆ ಬಿಲದಲ್ಲಿ ಬದುಕುತ್ತೆ ಅಂತ. ಆ್ಯಂಟ್ ಅಂದರೆ ಇರುವೆ, ರಾಬಿಟ್ ಮೊಲ, ಮೋಲ್ಸ್ ಅಂದರೆ ಹೆಗ್ಗಣ, ಆಲ್ ಆಫ್ ದಿ ಎಬೋ ಇವೆಲ್ಲವೂ ಯಾವುವು ಬಿಲದಲ್ಲಿ ಬದುಕುತ್ತೆ ಅಂತ. ನೆಕ್ಸ್ಟ್ ಗೋ ಫಾರ್ ಫಿಫ್ತ್ ಕ್ವಶನ್. ದ ಕ್ರೌ ಯೂಶುವಲಿ ಈಟ್ ದಿಸ್ ಫುಡ್. ಕಾಗೆ ಸಾಮಾನ್ಯವಾಗಿ ಈ ಆಹಾರವನ್ನು ತಿನ್ನುತ್ತೆ. ಲೀವ್ಸ್ ಅಂದರೆ ಎಲೆಗಳು, ಸೀಡ್ಸ್ ಅಂದರೆ ಬೀಜ ಅಂದರೆ ಕಾಳುಗಳು ಅಂತ, ಇನ್ಸೆಕ್ಟ್ಸ್ ಅಂದರೆ ಹುಳ, ಬೋತ್ ಬಿ ಆ್ಯಂಡ್ ಸಿ. ಹುಳ ಮತ್ತು ಕಾಳು ಎರಡನ್ನು ತಿನ್ನುತ್ತೆ ಅಥವಾ ಎಲೆಯನ್ನು ಮಾತ್ರ ತಿನ್ನುತ್ತೆ. ಬೋತ್ ಬಿ ಆ್ಯಂಡ್ ಸಿ ಇದು ಆಪ್ಷನ್ ಇರೋದು. ಸೊ ಕಾಗೆ ತಿನ್ನುವ ಆಹಾರ ಯಾವುದು ಅಂತ ಆನ್ಸರ್ ಮಾಡಬೇಕು. ಗೋ ಫಾರ್ ಸಿಕ್ಸ್ತ್ ಕ್ವಶನ್. ವಿಚ್ ಎನಿಮಲ್ ಕ್ಯಾನ್ ಫ್ಲೈ ಆ್ಯಂಡ್ ವಾಕ್ ಆಲ್ಸೋ. ಯಾವ ಪ್ರಾಣಿ, ಪ್ರಾಣಿ ಪಕ್ಷಿ ಅಂತಲೂ ಅನ್ಕೋಬೋದು. ಫ್ಲೈ ಮಾಡಿದ್ರೆ ಪಕ್ಷಿ, ನಡೆದ್ರೆ ಪ್ರಾಣಿ ಅಲ್ವಾ. ಸೊ ಆದರೆ ಒಂದು ಪ್ರಾಣಿ ಮಾತ್ರ ನಡೆಯುತ್ತೆ, ವಾಕ್ ಮಾಡುತ್ತೆ ಮತ್ತು ಹಾರುತ್ತೆ. ಯಾವುದು ಅಂತ. ಕ್ರೌ ಅಂದರೆ ಕಾಗೆ, ರ್ಯಾಬಿಟ್ ಮೊಲ, ಟರ್ಟೈಸ್ ಆಮೆ, ನನ್ ಆಫ್ ದಿ ಎಬೋ ಯಾವುದು ಅಲ್ಲ. ಈ 4ರಲ್ಲಿ ಯಾವುದು ವಾಕು ಮಾಡುತ್ತೆ ಮತ್ತು ಹಾರುತ್ತೆ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಗೋ ಫಾರ್ ಸೆವೆಂತ್ ಕ್ವಶನ್. ದ ಸಿಮಿಲಾರಿಟೀಸ್ ಬಿಟ್ವೀನ್ ದೀಸ್ ಎನಿಮಲ್ಸ್ ಆರ್. ಹಾಗಂದ್ರೆ ಏನು? ಈ ಪ್ರಾಣಿಗಳ ನಡುವಿನ ಹೋಲಿಕೆಗಳು ಯಾವುದು ಅಂತ. ಈ ಕೆಳಗಿನ ಯಾವ ಪ್ರಾಣಿಗಳು ಹೋಲಿಕೆಗೆ ಒಂದೇ ರೀತಿಯಾಗಿ ಕಂಡುಬರುತ್ತೆ ಅಂತ. ಕ್ರೌ ಆ್ಯಂಡ್ ರ್ಯಾಬಿಟ್ ಬೋತ್ ಈಟ್ ಗ್ರಾಸ್ ಓನ್ಲಿ. ಇಲ್ಲಿ ಕಾಗೆ ಮತ್ತು ಮೊಲ ಎರಡು ಹುಲ್ಲನ್ನು ಮಾತ್ರ ತಿಂದು ಬದುಕುತ್ತಂತೆ. ಪಿಜನ್ ಆ್ಯಂಡ್ ಕ್ರೌ ಕ್ಯಾನ್ ಫ್ಲೈ ಆ್ಯಂಡ್ ವಾಕ್. ಪಿಜನ್ ಅಂದರೆ ಪಾರಿವಾಳ ಮತ್ತು ಕಾಗೆ ಈ ಎರಡು ಪಕ್ಷಿಗಳು ಹಾರುತ್ತೆ ಮತ್ತು ನಡೆಯುತ್ತಂತೆ. ಇಲ್ಲಿ ಕೊಟ್ಟಿರುವಂತಹ 4ರಲ್ಲಿ ಯಾವುದು ಹೊಂದಿಕೆ ಆಗುತ್ತೆ ಅಂತ ನೀವು ಆನ್ಸರ್ ಮಾಡಬೇಕು. ಕೌ ಆ್ಯಂಡ್ ಬೋತ್ ಗಿವ್ ಮಿಲ್ಕ್. ಹಸು ಮತ್ತು ಇರುವೆ ಎರಡು ಹಾಲನ್ನು ಕೊಡುತ್ತವೆ. ನನ್ ಆಫ್ ದಿ ಎಬೋ ಯಾವುದೂ ಅಲ್ಲ. ಈ 4ರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಇಲ್ಲಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಗೋ ಫಾರ್ 8th ಕ್ವಶನ್.
ನೇಮ್ ದ ಎನಿಮಲ್ ಲೀವ್ ಇನ್ ಲ್ಯಾಂಡ್ ಆ್ಯಂಡ್ ವಾಟರ್. ಯಾವ ಪ್ರಾಣಿ ಭೂಮಿ ಮೇಲೆ ಮತ್ತು ನೀರಿನಲ್ಲಿ ಎರಡೂ ಕಡೆ ವಾಸಿಸುತ್ತೆ ಅಂತ. ಕ್ರೊಕೊಡೈಲ್, ಮೊಸಳೆ, ಟರ್ಟೈಸ್ ಅಂದರೆ ಆಮೆ, ಫ್ರಾಗ್ ಕಪ್ಪೆ, ಆಲ್ ಆಫ್ ದಿ ಅಬೋ. ಈ ನಾಲ್ಕರಲ್ಲಿ ಯಾವುದು ಎರಡು ಭೂಮಿ ಮೇಲೆ ಮತ್ತು ನೀರಿನ ಮೇಲೆ ವಾಸಿಸುತ್ತೆ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಗೋ ಫಾರ್ 9th ಕ್ವಶನ್. ಎನಿಮಲ್ಸ್ ಲೀವ್ ಓನ್ಲಿ ಸ್ಯಾಂಡ್ ಆ್ಯಂಡ್ ಲ್ಯಾಂಡ್. ಸ್ಯಾಂಡ್ ಆ್ಯಂಡ್ ಲ್ಯಾಂಡ್. ಓಕೆ, ನನಗೆ ಕ್ವಶನ್ ಕನ್ಫ್ಯೂಷನ್ ಆಯಿತು ಆ್ಯಕ್ಚುಲಿ. ಯಾವ ಪ್ರಾಣಿ ಭೂಮಿಯಲ್ಲಿ ಅಥವಾ ಮರಳಿನಲ್ಲಿ ಮಾತ್ರ ವಾಸಿಸುತ್ತೆ ಅಂತ. ಡಕ್ ಬಾತುಕೋಳಿ, ಆರ್ಸ್ ಕುದುರೆ, ಫ್ರಾಗ್ ಕಪ್ಪೆ, ಡಿ ಫಿಶ್ ಮೀನು. ಈ ನಾಲ್ಕರಲ್ಲಿ ಯಾವುದು ಸ್ಯಾಂಡ್ ಅಥವಾ ಸ್ಯಾಂಡ್ ಆರ್ ಲ್ಯಾಂಡ್ ಅಂತ ಹಾಕಬೇಕಿತ್ತು. ಸ್ಯಾಂಡ್ ಆ್ಯಂಡ್ ಲ್ಯಾಂಡ್ ಅಂತ ಆಗಿದೆ. ಸಾರಿ ಫಾರ್ ದ ಮಿಸ್ಟೇಕ್. ಸ್ಯಾಂಡ್ ಅಥವಾ ಲ್ಯಾಂಡಲ್ಲಿ ಈ ಒಂದು ಪ್ರಾಣಿ ಮಾತ್ರ ಬದುಕುತ್ತೆ. ಈ ನಾಲ್ಕರಲ್ಲಿ ಯಾವುದು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಗೋ ಫಾರ್ 10th ಕ್ವಶನ್. ಎನಿಮಲ್ಸ್ ಲೀವ್ ಓನ್ಲಿ ಇನ್ ವಾಟರ್. ನೀರಿನಲ್ಲಿ ಮಾತ್ರ ವಾಸಿಸುವಂತಹ ಪ್ರಾಣಿ ಯಾವುದು? ಫ್ರಾಗ್ ಅಂದರೆ ಕಪ್ಪೆ, ಬಿ ಆಪ್ಷನ್ ಫಿಶ್, ಸಿ ಟರ್ಟೈಸ್ ಅಂದರೆ ಆಮೆ, ಡಿ ಟೈಗರ್. ಈ ನಾಲ್ಕರಲ್ಲಿ ಯಾವುದರಲ್ಲಿ ಒಂದು ಮಾತ್ರ ನೀರಿನಲ್ಲಿ ವಾಸಿಸುತ್ತೆ, ಅದು ಯಾವುದು ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಗೋ ಫಾರ್ 11th ಕ್ವಶನ್. ಪಾರ್ಟ್ಸ್ ಆಫ್ ಪ್ಲಾಂಟ್ ಈಸ್. ಸಸ್ಯದ ಭಾಗಗಳು ಯಾವುದು? ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಲೀವ್ಸ್ ಆ್ಯಂಡ್ ಸ್ಟೆಮ್ಸ್, ಬೋತ್ ಎ ಆ್ಯಂಡ್ ಬಿ, ಓನ್ಲಿ ಬಿ. ಸಸ್ಯದ ಭಾಗಗಳು ಹೂವು ಮತ್ತು ಹಣ್ಣು, ಎಲೆ ಮತ್ತು ಕಾಂಡ. ಈ ಎರಡೂ ಎ ಮತ್ತು ಬಿ ಎರಡೂ ಆನ್ಸರ್ಸ್ ಇರ್ಬೋದು, ಅಥವಾ ಬರೀ ಬಿ ಮಾತ್ರ ಇರ್ಬೋದು. ಈ ಪ್ಲ್ಯಾಂಟ್ನ ಭಾಗಗಳು ಯಾವುದು ಅಂತ ಆನ್ಸರ್ ಮಾಡಬೇಕು. ಎನಿಮಲ್ಸ್ ಗ್ರೂಪ್ಸ್ ಆರ್. ಪ್ರಾಣಿಗಳ ಗುಂಪು ಯಾವುದು ಅಂತ. ಅರ್ಬಿವೋರ್ಸ್ ಅಂದರೆ ಸಸ್ಯಾಹಾರಿ, ಕಾರ್ನಿವೋರ್ಸ್ ಅಂದರೆ ಮಾಂಸಾಹಾರಿ, ಬೋತ್ ಎ ಆ್ಯಂಡ್ ಬಿ. ಪ್ರಾಣಿಗಳ ಗುಂಪು ಯಾವುದಾಗಿರುತ್ತೆ ಅಂದರೆ ಬರೀ ಸಸ್ಯಾಹಾರಿಗಳಿರ್ತವ ಅಥವಾ ಮಾಂಸಾಹಾರಿಗಳಿರ್ತವ, ಅಥವಾ ಬರೀ ಓನ್ಲಿ ಎ ಸಸ್ಯಾಹಾರಿಗಳು ಮಾತ್ರ ಇದೆಯಾ ಪ್ರಾಣಿಗಳ ಗುಂಪು, ಅಥವಾ ಬೋತ್ ಎ ಆ್ಯಂಡ್ ಬಿ ಸಸ್ಯಾಹಾರಿ ಮಾಂಸಾಹಾರಿಗಳು ಎರಡೂ ಗುಂಪು ಇದೆಯಾ, ಇದನ್ನು ಆನ್ಸರ್ ಮಾಡಬೇಕು. ಇದಿಷ್ಟು ಪಾರ್ಟ್ 2ನಲ್ಲಿ ಡಿಫ್ರೆಂಟ್ ಎನಿಮಲ್ಸ್ ಇನ್ ದ ಗ್ರೂಪ್ ಅದರಲ್ಲಿ ತೆಗೆದಿರುವಂತಹ ಕ್ವಶನ್ಸು. ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆನ್ಸರ್ ಮಾಡಿದ್ರೆ ಅದು ನಿಮ್ಮ IQನೂ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ವಿಡಿಯೋನ ಆದಷ್ಟು. ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ. ದೆನ್ ವಿ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್ ಫಾರ್ ಪಾರ್ಟ್ 3. Thank you my dear students. Please like, share and subscribe my channel. We'll see you on next class. Bye.